ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ನಮ್ಮಿಂದ ಇವತ್ತು ಅಗಲಿದ್ದಾರೆ. ಭಾಳ ನೋವು ತರ್ತಕ್ಕಂಥ ಸಂಗತಿ. ನಮಗೆಲ್ಲ ತಿಳಿದಿರೋ ಹಾಗೆ ಮಾನ್ಯ ಎಸ್.ಎಂ. ಕೃಷ್ಣರವರು ಅಜಾತ ಶತ್ರು ಅಂತಲೇ ನಾವು ಕರಿಬೋದು. ಮಾಜಿ ಮುಖ್ಯಮಂತ್ರಿಗಳಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ತಮ್ಮದೇ ಆದಂಥ ಒಂದು ದೂರದೃಷ್ಟಿತ್ವವನ್ನು ಉಳ್ಳಂಥ ಒಬ್ಬ ಮಹಾನ್ ನಾಯಕ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು. ಈ ರಾಜ್ಯಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ. ಈಗ ತಾನೇ ಹಿರಿಯರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಅವರು ಮಾತನಾಡ್ತಾ ಹೇಳಿದರು, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸಿನ ಸಚಿವರಾಗಿ, ನೀರಾವರಿ ಕ್ಷೇತ್ರ ಇರುವುದು, ಗ್ರಾಮೀಣ ಭಾಗಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅವರು ಸ್ಮರಣೆ ಮಾಡಿದರು. ಜನಾನುರಾಗಿಯಾಗಿ ಅವರದೇ ಆದಂಥ ಒಂದು ಉತ್ಕೃಷ್ಟ ರಾಜಕಾರಣವನ್ನು ಮಾಡ್ಕೊಂಡು ಬಂದಿರತಕ್ಕಂಥವರು. ನಾನು ಕೂಡ ಶಾಸಕ ಆಗುವ ಮುನ್ನ, ರಾಜ್ಯಾಧ್ಯಕ್ಷ ಆಗುವ ಮುನ್ನ, ರಾಜ್ಯಾಧ್ಯಕ್ಷ ಆದಮೇಲೂ ಸಹ ಎಸ್.ಎಂ. ಕೃಷ್ಣಾಜಿಯವರನ್ನ ಹಲವಾರು ಬಾರಿ ಭೇಟಿ ಮಾಡಿ ಅವರೊಂದು ಆಶೀರ್ವಾದನೂ ಕೂಡ ಪಡೆದುಕೊಂಡಿದ್ದೆ. ಅವರ ಮಾರ್ಗದರ್ಶನವನ್ನು ಕೂಡ ಆಗಾಗ ಭೇಟಿ ಮಾಡಿ ಪಡೆದುಕೊಳ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದೆ. ನಾನು ಅವ್ರನ್ನ ಭೇಟಿ ಮಾಡಿದಾಗ ಒಂದು ರೀತಿ ನಮಗೆ ರೋಮಾಂಚನ ಆಗ್ತಾಯಿತ್ತು. ನಮ್ಮಲ್ಲೂ ಕೂಡ ಇನ್ನೂ ಹೆಚ್ಚು ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಉತ್ಸಾಹ ನಮ್ಮಲ್ಲೂ ಕೂಡ ಚಿಮ್ಮೋ ರೀತಿಯಲ್ಲಿ ಆ ರೀತಿ ನಮಗೆ ಬೆನ್ನು ತಟ್ಟಿ ನಮಗೆ ಸಲಹೆಗಳನ್ನು ಕೂಡ ನೀಡ್ತಾಯಿದ್ರು. ಅಂತ ಒಬ್ಬ ಮಹಾನ್ ನಾಯಕ ಇವತ್ತು ನಮ್ಮಿಂದ ಅಗಲಿದ್ದಾರೆ. ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಅಗಲಿಕೆ ನೋವನ್ನು ತಡಿತಕ್ಕಂಥ ಶಕ್ತಿ ಭಗವಂತ ನೀಡಲಿ. ಇವತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಅನೇಕ ಅಭಿಮಾನಿಗಳು ಇವತ್ತು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವ್ರಿಗಿದ್ದಾರೆ. ಅವರು ಕೂಡ ಈ ನೋವನ್ನು ತಡಿತಕ್ಕಂಥ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಾಜಿ ಮುಖ್ಯಮಂತ್ರಿಗಳಂತ ಮಾನ್ಯ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಅಗಲಿದ್ದು ಭಾಳ ದೊಡ್ಡ ಒಂದು ಆಘಾತವನ್ನು ನಮ್ಮೆಲ್ಲರಿಗೆ ತಂದಿದೆ. ಅವನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾಯಿದ್ದೆ. ಹೀಗಾಗಿ ಅವರ ಒಂದು ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ವಿಷನರಿ ನನ್ನ ಕಣ್ಮುಂದೆ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಅವ್ರ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು ಸಹಿತ ಎಲ್ಲ ಹಂತದಲ್ಲಿ ಭಾಳ ತಾಳ್ಮೆಯಿಂದ ಇವತ್ತೇನು ನಾವು ನೋಡ್ತಾ ಇದ್ದಲ್ಲ, ಇವತ್ತು ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಭಾಳ ಗೊಂದಲದಲ್ಲಿ ನಡೀತಾ ಇದ್ದಾವೆ. ಸರಿಯಾಗಿ ಡಿಬೇಟುಗಳು ಆಗ್ತಾ ಇಲ್ಲ, ಚರ್ಚೆಗಳು ಅವಕಾಶ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷ ನಾಯಕನಿದ್ದಾಗ ಸಾಕಷ್ಟು ಹೋರಾಟ ನಾವೆಲ್ಲ ಮಾಡಿದಾಗೂ ಸಹಿತ ಯಾವುದೇ ವಿಚಾರಗಳನ್ನು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಒಳ್ಳೆ ರೀತಿಯಿಂದ ಪರಿಣಾಮಕಾರಿಯಂಥ ಡಿಬೇಟ್ಗಳು ನಡೀತಾ ಇದ್ವು. ಅದಕ್ಕೆ ಭಾಳ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು. ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಎಸ್.ಎಂ. ಕೃಷ್ಣ ಅವರಲ್ಲಿ ನೋಡಿದ್ದಂತಂದರೆ ಒಂದು ಆಡಳಿತ ಸುಧಾರಣಾ ಒಂದು ರೀತಿಯಲ್ಲಿ ಭಾಳ ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಕೆಲಸ ಮಾಡಿದರು. ಮತ್ತು ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಆ ಬಜೆಟ್ ಯಾವ ರೀತಿ ಇರಬೇಕು ಮತ್ತು ನಮ್ಮ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮತ್ತು ಅದನ್ನು ಬೇರೆ ಬೇರೆ ಕಾನೂನುಗಳ ಮುಖಾಂತರ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದು. ಬಜೆಟ್ನ ಇತಿಮಿತಿ ಎಷ್ಟು ಇದರಲ್ಲಿ ಖರ್ಚು ಮಾಡಬೇಕು, ಎಷ್ಟು ನಮ್ಮ ಬಜೆಟ್ ಲಿಮಿಟ್ ಇರಬೇಕು, ಅದರ ಖರ್ಚು ವೆಚ್ಚ ಎಷ್ಟು, ಇದನ್ನ
ಒಂದು ರೀತಿ ಕಾನೂನು ಬದ್ಧತೆ ಮತ್ತು ಶಿಸ್ತನ್ನು ತರುವಂತ ಕೆಲಸ ಬಹುಶಃ ಯಾರ್ದಾರ ಕಾಲದಲ್ಲಿ ಮಾಡಿದ್ರೆ ಅದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ, ಮತ್ತು ಅಷ್ಟೇ ಅಲ್ಲ ಅದೇ ಪರಂಪರೆಯನ್ನ ಎಸ್ ಎಂ ಕೃಷ್ಣ ಅವರು ಈ ಒಂದು ಆರ್ಥಿಕ ಶಿಸ್ತನ್ನು ಏನು ತೊಗೊಂಬುದಿರಲ್ಲ, ಅದನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಇದು ಬಹಳ ಒಂದು ವೈಶಿಷ್ಟ್ಯಪೂರ್ಣವಾದಂತ. ಹೀಗಾಗಿ ಒಬ್ಬ ವಿಷನರಿ ಇರುವಂತ ವ್ಯಕ್ತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿ ಸಾಕಷ್ಟು ಅದರಲ್ಲಿ ಅಭಿವೃದ್ಧಿ ಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು. ಒಬ್ಬ ಮೌಲ್ಯಯುತವಾದಂತಹ ರಾಜಕಾರಣಿಯಾಗಿ, ಒಂದು ಶಿಸ್ತುಬದ್ಧವಾದ ರಾಜಕಾರಣಿಯಾಗಿ ಬೆಳವಣಿಗೆ ತಗೊಂಡ್ಬಂದ್ರು ಮತ್ತು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂತ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೀಗಾಗಿ ಅವರ ಅಗಲಿಕೆ ರಾಜಕೀಯ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾನ್ಯ ಎಸ್ ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಭರಿಸುವಂತ ಇವತ್ತು ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತಾ ಇದ್ದೀನಿ. ಮಾನ್ಯ ಎಸ್ ಎಂ ಕೃಷ್ಣ ಅವರವರ ಒಂದು ನಿಧನದ ವಾರ್ತೆ ಎಲ್ಲರಿಗೂ ಕೂಡ ಬಹಳ ನೋವುಂಟು ಮಾಡಿದೆ. ಕರ್ನಾಟಕದ ಏಳಿಗೆಗೆ, ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ರಾಷ್ಟ್ರ ಸೇವೆಗೆ ಅವರ ಕೊಡುಗೆ ಅಪಾರ. ಬೆಂಗಳೂರು ಏನಾದರೂ ಬ್ರ್ಯಾಂಡ್ ಬೆಂಗಳೂರು ಆಗಿದ್ದರೆ ಅವರ ಕನಸು ಮೇಲೆ ಹಿಡಿತಾ ಇದ್ದರು. ಸಿಂಗಪೂರ್ ಮಾಡ್ತೇನೆ ಅಂತ ಚಿಂತನೆ ಕೂಡ ಅವರಿತ್ತು. ಅದೇ ರೀತಿ IT-BTನಲ್ಲಿ ಇವತ್ತು ಪ್ರಪಂಚಕ್ಕೆ ಕೇಂದ್ರ ಸ್ಥಾನವಾಗಿ ಬೆಂಗಳೂರು ಬೆಳೆದಿರೋದು ಅವರಿಗೆ. ಮತ್ತು ಅನೇಕ ಪ್ರಕಾರಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭೆ, ರಾಜ್ಯಸಭೆ ಎಲ್ಲ ಕಡೆ ಕೆಲಸ ಮಾಡಿರೋದು. ಗವರ್ನರ್ ಆಗಿಯೂ ಕೂಡ ದೇಶದ ಅತ್ಯುತ್ತಮ ರಾಜಕೀಯ ದುಡಿಯೋದು ಮತ್ತು ಪಾರ್ಲಿಮೆಂಟರಿ ಅವರ ಸಾವು ನಮಗೆ ನೋಡಿದ್ರೆ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಬಹಳ ಕಷ್ಟ ಆಗಿದೆ. ಅವರ ನೋವನ್ನು ದಯವಿಟ್ಟು ಅವರ ಕುಟುಂಬಕ್ಕೆ ಕೊಡಲಿ ಅಂತ ಕೆಲಸ ಹಾರೈಸ್ತಾರೆ. ದೇಶ ಕಂಡಂಥ ಒಬ್ಬ ಮೇಧಾವಿ, ಒಬ್ಬ ಅಪ್ರತಿಮ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು. ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಅತ್ಯಂತ ಸಹನಶೀಲರು, ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ನಾನು ಅವರ ಜೊತೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ. ಬಹಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ. ಅವರದೇ ಆದಂಥ ವ್ಯಕ್ತಿತ್ವ, ಹೈಲಿ ಕಲ್ಚರ್ಡ್. ಅವರು ಯಾರನ್ನೇ ಕೂಡ ಮಾತನಾಡಿಸೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ, ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂಥ ಪದಗಳು ಬಹುಶಃ ನಮಗ್ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ. ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ. ನಾವು ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದರು, ಪರಮೇಶ್ವರ್, ಭವಿಷ್ಯದ ಗಜಗರ್ಭದಲ್ಲಿ ಏನು ಅಡಗಿದೆ ಅಂತೇಳಿ ಯಾರಿಗೆ ಗೊತ್ತಿದೆ ಅಂತ ಹೇಳಿದರು. ನಾವಾದರೆ ಮುಂದೇನಾಗ್ತದೋ ನೋಡಣ್ರಿ ಅಂದ್ಬಿಡ್ತೀವಿ. ಆದರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ತೀರ್ಮಾನಗಳನ್ನು ಮಾಡುವಾಗ, ಅದರಲ್ಲೂ ವಿಶೇಷವಾಗಿ ಬಹಳ ಮುಖ್ಯವಾದ ತೀರ್ಮಾನಗಳನ್ನು ಮಾಡುವಾಗ ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಆನಂತರ ತೀರ್ಮಾನ ಮಾಡೋರು. ಅದು ಒಂದು ವಿಶೇಷತೆ ಅಂತ ಹೇಳಿ ನನಗನ್ಸುತ್ತೆ. ಈ ಬುಲ್ಡೋಸ್ ಮಾಡೋದು ಅಂತಕ್ಕಂಥ ಪದವೇ ಬಹುಶಃ ಅವ್ರಿಗೆ ಗೊತ್ತಿರಲಿಲ್ವೋ ಏನೋ. ಒಂದು ಉದಾಹರಣೆಯನ್ನು ನಾನು ಸ್ಮರಿಸ್ಕೊಳ್ಳೇಬೇಕು. ತೇಲ್ಗಿ ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು
ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಬರುತ್ತೆ CBI ಕೊಡಬೇಕು ಅನ್ನುವಂಥ ಚರ್ಚೆ ಮಾಡುವಾಗ ಅವರು ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೂಡ ತೆಗೆದು ಆನಂತರ ಹೌದು ಇದನ್ನು CBI ಕೊಡಬೇಕಾದಂಥದ್ದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದರು. ನನಗೆ ಅದನ್ನು ನೋಡಿ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ನಾವೆಲ್ಲ ಅವರ ಜೊತೆಯಲ್ಲಿ ಯುವಕರಾಗಿ ಕೆಲಸ ಮಾಡಿ ಅನೇಕ ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ. ಅವರಿಗೆ ಎಲ್ಲವೂ ಸುಲಭನಾಗಿ ಇತ್ತು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅವರಿಗೆ ಅನೇಕ ಸವಾಲುಗಳು ಕೂಡ ಬಂತು. ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭ, ಕಾವೇರಿ ನೀರಿನ ಗಲಾಟೆಯ ಸಂದರ್ಭ ಮತ್ತು ಬರಗಾಲವನ್ನು ಹೆದರಿಸ್ತಕ್ಕಂಥ ಸಂದರ್ಭ, ಇವೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಅವರ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆ ಸವಾಲುಗಳು ಎದುರುಗಡೆ ಬಂದು ನಿಂತು. ಆದರೆ ಸಮಚಿತ್ತತೆಯಿಂದ ಆ ಸವಾಲುಗಳನ್ನೆಲ್ಲ ಎದುರಿಸಿ ಅವರು ಈ ರಾಜ್ಯಕ್ಕೆ ಒಂದು ಉತ್ತಮ ಸೇವೆಯನ್ನು ಮಾಡಿದ್ದಾರೆ. ಅವರು ನೆನೆಸ್ಕೊಳ್ಬೇಕಾಗಿದ್ದು ನಾವು ಕರ್ನಾಟಕವನ್ನು, ಬೆಂಗಳೂರನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ರು. IT ರೆವಲ್ಯೂಷನ್ನೇ ಆಗೋಯ್ತು ಕರ್ನಾಟಕದಲ್ಲಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ರೆವಲ್ಯೂಷನ್ ಆಗಿದ್ದು ಅವರ ದೂರದೃಷ್ಟಿಯಿಂದ ಅಂತ ಹೇಳಿ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಲಕ್ಷಾಂತರ ಜನ ಇವತ್ತು ಯುವಕರು ಉದ್ಯೋಗ ಪಡ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ಕಾರಣ SM ಕೃಷ್ಣ ಅವರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಭಾಳ ಹತ್ತಿರದಿಂದ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಅನೇಕ ರಹಸ್ಯವಾದ ವಿಚಾರಗಳನ್ನು ಕೂಡ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಅನೇಕ ಸಂದರ್ಭದಲ್ಲಿ. ಅದು ವೀರಪ್ಪನ್ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ರಾಜ್ಕುಮಾರ್ ಅವರ ಅಪಹರಣದ ವಿಚಾರ ಇರ್ಬೋದು, ಅಥವಾ ದೆಹಲಿಯಲ್ಲಿ ನಮ್ಮ AICC ಅವರ ಜೊತೆ ಸಂಪರ್ಕ ಇಟ್ಕೊಳ್ತಕ್ಕಂಥ ವಿಚಾರಗಳಿರ್ಬೋದು. ಇವೆಲ್ಲವನ್ನು ಕೂಡ ನಾನು ಭಾಳ ಹತ್ತಿರದಿಂದ ಭಾಳ ಜವಾಬ್ದಾರಿಯುತವಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ರಾಜಕಾರಣ ಬದಲಾಗಿದೆ. ನಾವು ನೋಡ್ತೇವೆ ದಿನನಿತ್ಯ ಟೀಕೆ ಟಿಪ್ಪಣಿಗಳನ್ನು, ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥದ್ದನ್ನು ರಾಜಕಾರಣದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದೇವೆ. ಆದರೆ SM ಕೃಷ್ಣ ಅವರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಆದರೂ ಕೂಡ ಒಂದು ಕೆಟ್ಟ ಭಾಷೆಯನ್ನು, ಪದವನ್ನು ಪ್ರಯೋಗ ಮಾಡಿದ್ದನ್ನು ನಾನಂತೂ ನೋಡಲೇ ಇಲ್ಲ. ಹಾಗಾಗಿ ಇವತ್ತು ಅವರು ನಮಗೆ ವಿಶೇಷವಾಗಿ ಯುವಕರಿಗೆ ಮಾದರಿ ಆಗ್ತಾರೆ. ಈ ದೇಶ, ಈ ರಾಜ್ಯ ವಿಶೇಷವಾಗಿ ಒಬ್ಬ ಮೇಧಾವಿಯನ್ನು, ಒಬ್ಬ ಸ್ಟೇಟ್ಸ್ಮನ್ನನ್ನು ಕಳ್ಕೊಂಡಿದ್ದೇವೆ ನಾವು. ಬಹಳ ದುಃಖ ಆಗಿದೆ, ನೋವಾಗಿದೆ. ವೈಯಕ್ತಿಕವಾಗಿ ನನಗಂತೂ ಕೂಡ ಬಹಳ ನೋವಾಗಿದೆ. ರಾಜ್ಯದ ರಾಜಕಾರಣಕ್ಕೆ, ಸಾರ್ವಜನಿಕ ಬದುಕಿಗೆ ನಷ್ಟ ಆಗಿದೆ ಅಂತ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ರಾಜಕೀಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ SM ಕೃಷ್ಣ ಅವರು ನಿಧನ ಆಗಿರ್ತಕ್ಕಂಥ ನಿಜಕ್ಕೂ ಕೂಡ ಆಘಾತ ಸುದ್ದಿ. ಇವತ್ತು ಬೆಂಗಳೂರು ನಗರವನ್ನ ಇಷ್ಟೊಂದು ಅಭಿವೃದ್ಧಿ ಪಡಿಸಲಿಕ್ಕೆ ಯಾರಪ್ಪ ಕಾರಣಕರ್ತರು ಅಂದ್ರೆ SM ಕೃಷ್ಣ ಕಾರಣಕರ್ತರು. ಇವತ್ತು ITBT ಸಿಟಿ ಏನಾದ್ರೂ ಆಗಿದೆ ಅಂದ್ರೆ ಅದಕ್ಕೆ ಸನ್ಮಾನ್ಯ SM ಕೃಷ್ಣ ಅವರು ಕಾರಣಕರ್ತರು ಅನ್ನೋ ಮಾತನ್ನ ನಾನು ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು SM ಕೃಷ್ಣ ಅವರ ನಿಧನದಿಂದ ಈ ರಾಜ್ಯಕ್ಕೆ ತುಂಬಲಾಗದಂತ ನಷ್ಟ ಆಗಿದೆ. ಭಗವಂತ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸುವಂತ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತು ಸದನವು ಕೂಡ ಕೆಲವೊಂದು ಕಡೆ ಮುಂದೂಡುವಂತ ಒಂದು ನಿರ್ಣಯವನ್ನ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿ, ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ನಮಗೆ ಎಲ್ಲರೂ ಕೂಡ ಇದಿದೆ. ಹಾಗಾಗಿ ನಾನು ನನ್ನ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ, ಸದನವನ್ನ ಮುಂದೂಡಿ ಅವರ ಅಂತ್ಯಕ್ರಿಯೆಗೆ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ. ಇದು ನಿಜವಾಗ್ಲೂ ಕೂಡ ಒಂದು ಆಘಾತ ಸುದ್ದಿಯಾಗಿದೆ. ಅವರು ನನಗೆ ರಾಜಕೀಯ ಒಂದು ತೀರ್ಪು ಇದು ಕೊಟ್ಟಂತವ್ರು. ಯಾಕಂದ್ರೆ 2013 ಚುನಾವಣೆಯಲ್ಲಿ SM ಕೃಷ್ಣ ಅವರು ನನ್ನ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸುಮಾರು 8 ಗಂಟೆ ಸಮಯದಲ್ಲಿ ಬಂದು, ಬೈರ್ತಿಯವರು ಇಷ್ಟು ದಿವಸ ರಾಜಕಾರಣದಲ್ಲಿ ಯಾವುದನ್ನು ಕೂಡ ಬಯಸಲಿಲ್ಲ, ಇವತ್ತು ಒಂದು ಅವಕಾಶ ಸಿಕ್ಕಿದೆ, ಅವ್ರಿಗೆ ಶಿವರಾಜಪುರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನನ್ನ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಮರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಧೀಮಂತ ನಾಯಕ,
ಅಪ್ರತಿಮ ನಾಯಕ, ಹಿರಿಯ ಮುತ್ಸದಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಇದು ಕೂಡ ಬಡವರಾಗಿದ್ದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕರ್ನಾಟಕ ಕಂಡಂಥ ಅತ್ಯಂತ ಧೀಮಂತ ಹಿರಿಯ ರಾಜಕಾರಣಿ, ಸ್ವತಂತ್ರ ಪೂರ್ವದ ಒಂದು ತಲೆಮಾರು, ಭಾರತ ದೇಶ ಕರ್ನಾಟಕದಲ್ಲಿ ವಿವಿಧ ಮಹತ್ವ ಹುದ್ದೆಗಳನ್ನು ಅಲಂಕರಿಸಿ ಆಡಳಿತಾತ್ಮಕವಾಗಿ ಅಪಾರವಾದ ಅನುಭವ ಇರುವಂಥ ನಮ್ಮ ಕನ್ನಡದ ಹೆಮ್ಮೆಯಾಗಿದ್ದಂಥ ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ಭಾಳ ಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿರುವಂಥದ್ದು. ಇವತ್ತು ಅವರು ನಿಧನ ಆಗಿರುವಂಥ ಸುದ್ದಿ ಕೇಳಿ ನಮಗೆ ಬಹಳಷ್ಟು ದುಃಖ ಆಗಿದೆ, ದಿಗ್ಭ್ರಮೆ ಆಗಿದೆ. ಒಬ್ಬ ಹಿರಿಯರು, ಮಾರ್ಗದರ್ಶಕರು, ಹಿತಚಿಂತಕರನ್ನ ಕಳ್ಕೊಂಡಿದ್ದೇವೆ ಅನ್ನೋಂಥ ಭಾವನೆ ನನಗೆ ಬರ್ತಾ ಇದೆ. ಕರ್ನಾಟಕ ಎಸ್ ಎಂ ಕೃಷ್ಣ ಅವ್ರನ್ನ ಕಳ್ಕೊಂಡು ಭಾಳ ಬಡವಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಒಂದು ಪರಿಶುದ್ಧವಾಗಿರುವಂಥ ಬದುಕನ್ನು ನಡೆಸಿ ಆದರ್ಶಮಯವಾಗಿರುವಂಥ ನಡವಳಿಕೆಯಿಂದ ಇಡೀ ಭಾರತಕ್ಕೆ ಅತ್ಯಂತ ಪ್ರಿಯರಾಗಿದ್ದಂಥವ್ರು ಎಸ್ ಎಂ ಕೃಷ್ಣ ಅವರು ವಿದೇಶದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ಮೇಲೂ ಕೂಡ ತಮ್ಮ ಸೋಷಲಿಸ್ಟ್ ಹಿನ್ನೆಲೆಯನ್ನು, ಮನೋಭಾವನೆಯನ್ನು ಬಿಟ್ಟುಕೊಡದೆ ಪ್ರಥಮ ಬಾರಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದು ಮತ್ತು ವಿಧಾನಸಭೆ, ಲೋಕಸಭೆ, ವಿಧಾನ ಪರಿಷತ್, ರಾಜ್ಯಸಭಾ ಎಲ್ಲದರಲ್ಲೂ ಕೂಡ ಎಲ್ಲ 4 ಸದನದಲ್ಲಿ ಕೂಡ ಅವರು ಸದಸ್ಯರಾಗಿ ಕೆಲಸ ಮಾಡಿರುವಂಥದ್ದು. ರಾಜ್ಯದ ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಮತ್ತು ಕೇಂದ್ರದ ವಿದೇಶ ವ್ಯವಹಾರ ಸಚಿವರಾಗಿ ಇವತ್ತು ಭಾರತದ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ, ಕರ್ನಾಟಕ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ರಾಜಕಾರಣಿಗಳಿಗೆ ಆದರ್ಶವಾಗಿರುವಂಥ, ಆಡಳಿತಗಾರರಿಗೆ ಮಾರ್ಗದರ್ಶಕವಾಗಿರುವಂಥ ಅವರ ಬದುಕು ಅತ್ಯಂತ ಪರಿಪೂರ್ಣದ ಕೂಡಿದೆ. ಅವರ ಮಿತವ್ಯಯ ಮಾತು, ಅವರ ಭಾಷೆ, ಅವರ ನಡವಳಿಕೆ ನಮ್ಮ ಯುವ ರಾಜಕಾರಣಿಗಳಿಗೆ ಇವತ್ತು ಅತ್ಯಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕ, ದೂರದೃಷ್ಟಿಯ ನಾಯಕ ಮತ್ತು ವಿಶೇಷವಾಗಿ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದಂಥವ್ರು. ಇವತ್ತು ಬೆಂಗಳೂರಿನ ಬೆಳವಣಿಗೆ, ಬೆಂಗಳೂರಿನ IT-BT ವಿಚಾರದಲ್ಲಿ ಅವ್ರು ಮಾಡಿರುವಂಥ ಕೊಡುಗೆ ಅಷ್ಟೇ ಅಲ್ಲ, ಅವರು ತಂದಂಥ ಮಿಡ್ ಡೇ ಮೀಲ್ ಏನಿದೆ, ಮಧ್ಯಾಹ್ನದ ಊಟ ನಮ್ಮೆಲ್ಲರೂ ಕೂಡ ನೆನಪಾಗಿದೆ. ಅವರು ತಂದಂಥ ಯಶಸ್ವಿ ಯೋಜನೆ ಕೂಡ ನಮಗೆ ಸ್ಮರಣೆಗೆ ಇವತ್ತು ಅದು ಬರ್ತಾ ಇದೆ. ಅಷ್ಟೇ ಅಲ್ಲ, ಅವರು ಇವತ್ತು ರಾಜಕಾರಣದಲ್ಲಿ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಎಂದೂ ಕೂಡ ಬಿಟ್ಟುಕೊಡದೆ ಅತ್ಯಂತ ಸ್ವಾಭಿಮಾನದ ಬದುಕನ್ನು ಕೂಡ ಅವರು ನಡೆಸಿದ್ದರು. ಅವರು BJPಯನ್ನು ಸೇರಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಭಾಳ ಹತ್ತಿರವಾಗಿರುವಂಥ ಒಬ್ಬ ಧೀಮಂತ ನಾಯಕ. ಒಂದು ಹಿಂದಿನ ಪೀಳಿಗೆಯ ಒಂದು ಮಹತ್ವದ ಒಂದು ಘಟ್ಟ ಇವತ್ತು ನಾವು ಕಳ್ಕೊಂಡಂಗಾಗಿದೆ. ಬರುವಂಥ ದಿನಗಳಲ್ಲಿ ಅವರ ಬದುಕು ನಮಗೆ ಆದರ್ಶವಾಗಲಿ, ಕರ್ನಾಟಕಕ್ಕೆ ಮಾರ್ಗದರ್ಶನವಾಗಲಿ ಅಂತ ನಾನು ಇವತ್ತು ಭಗವಂತನಲ್ಲಿ ಕೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವ್ರ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಅವರು ಭರಿಸುವಂಥ ಶಕ್ತಿ ಕೊಡಲಿ. ನನಗೆ ವೈಯಕ್ತಿಕವಾಗಿ ಭಾಳ ಅತ್ಯಂತ ಹತ್ತಿರವಾದಂಥವ್ರು, ಆತ್ಮೀಯರಾದಂಥವ್ರು, ನನಗೆ ಸದಾಕಾಲ ಮಾರ್ಗದರ್ಶನ ಮಾಡುವಂಥವ್ರು, ನಮ್ಮ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯ ಸಂಬಂಧ ಇರುವಂಥದ್ದು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇನೆ. ನನಗೆ ವೈಯಕ್ತಿಕ ಕೂಡ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ದಿನ ಅದರಲ್ಲೂ ವೈಯಕ್ತಿಕವಾಗಿ ನನಗೆ ಭಾರಿ ನೋವಿನ ಪ್ರಸಂಗ ಇದೆ. ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ. ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಬೆಂಗಳೂರು IT ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು. ಉತ್ತರ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣರವರು ಕೊಟ್ಟಂಥ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ. ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿದ್ರು ಅಷ್ಟೇ ಅಲ್ಲ,
ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದ್ರೂ ಮಾತ್ರವಲ್ಲ, ಆ ನಂಜುಂಡಪ್ಪ ಸಮಿತಿಯ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಕರ್ನಾಟಕದ ಬಹುದೊಡ್ಡ ಬದಲಾವಣೆಗೆ ಕಾರಣರಾದವರು ಮಾನ್ಯ SM ಕೃಷ್ಣರವರು. UKP ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲು ಹಾಕಿದರು ನಿಜ, ಆವಾಗ ಅದರ ಸುದ್ದಿಗಳು ಬರ್ತಿದ್ದವು ನಿಜ. ಆದರೆ ಈ ಕೃಷ್ಣ ಯೋಜನೆಯನ್ನು ಮಾಡೋದ್ರೊಳಗೆ ದೊಡ್ಡ ಪಾಲು ಯಾರ್ದಾದ್ರೂ ಇದ್ದರೆ ಅದು SM ಕೃಷ್ಣರವರು. 1999ರಿಂದ 2003ರವರೆಗೆ SM ಕೃಷ್ಣರವರು ನೀರಾವರಿಗೆ ಕೊಟ್ಟಂಥ ಮಹತ್ವ, ಅದರಲ್ಲೂ ಕೃಷ್ಣ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ, ನಮ್ಮ ಬಜೆಟ್ಟಿನ 37%ವರೆಗೆ ಹಣವನ್ನು ನೀರಾವರಿಗಾಗಿ, ಅದರಲ್ಲಿ ಬಹುದೊಡ್ಡ ಪಾಲು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ತೆಗೆದಿಟ್ಟವರು ಮಾನ್ಯ SM ಕೃಷ್ಣರವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನಪಿಸ್ಕೊಳ್ತೀನಿ. KBJNLನ್ನು ಸ್ಥಾಪನೆ ಮಾಡೋದು, ಕರ್ನಾಟಕ ನೀರಾವರಿ ನಿಗಮವನ್ನು ಪ್ರಾರಂಭಿಸೋದು, ಇದೆಲ್ಲವೂ SM ಕೃಷ್ಣರವರ ಚಿಂತನೆ, ಅವರ ಕೆಲಸ. ಅಷ್ಟೇ ಯಾಕೆ, ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇದ್ರೂ ಸಹಿತ ಅದನ್ನು ಮಾಡಬೇಕು, ನೀರಾವರಿಗೆ ಒತ್ತು ಕೊಡಬೇಕು ಅಂಥೇಳಿ ಆ ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರ ಮೂಲಕ ಕರ್ನಾಟಕದಲ್ಲಿ ನೀರಾವರಿಗೆ ವಿಶೇಷ ಸಂಬಂಧ, ನಮ್ಮದು 2ನೇ ಜನರೇಷನ್ ಸಂಬಂಧ. ನನ್ನ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದವರು ಮಾನ್ಯ SM ಕೃಷ್ಣ. SM ಕೃಷ್ಣ ನನ್ನ ತಂದೆಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದಂಥ ಸಂದರ್ಭದಲ್ಲಿ KH ಪಾಟೀಲ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಹುದೊಡ್ಡ ಪ್ರಯತ್ನದಲ್ಲಿದ್ದ ಅವರು SM ಕೃಷ್ಣನ್ನೇ ನಾನು ಮುಖ್ಯಮಂತ್ರಿ ಆಗಿ ಸಾಯಬೇಕು ಅಂಥೇಳಿ ಆ ಒಂದು ಛಲದಿಂದ ರಾಜಕೀಯದೊಳಗೆ ಕೆಲಸ ಮಾಡಿದವರು. ಆ ಸಂಬಂಧ ಮುಂದುವರಿಸಿಕೊಂಡು SM ಕೃಷ್ಣರವರು, ನಾನು ಇನ್ನೂ ಆವಾಗ MLC 2 ಟರ್ಮ್ ಮಾಡಿದ್ದೆ, ನನ್ನನ್ನು ಕರೆದು ಮಾತನಾಡಿ ಆವಾಗ ಅವರು ನನ್ನನ್ನು ಟ್ರೀಟ್ ಮಾಡಿದ್ದು. ನಾನು ನನ್ನ ಸಹೋದರ DR ಪಾಟೀಲ್ರನ್ನು ಒಂದು ರೀತಿ ಮಕ್ಕಳಂತೆ ನೋಡಿದರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ರಾಜಕಾರಣದಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಸಂಘಟನೆ ಮಾಡೋದಕ್ಕೆ, ನಿರ್ಣಯ ತಗೊಳ್ಳೋದಕ್ಕೆ ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಅವಲಂಬಿತರಾಗಿದ್ದರು. ಅದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಹಾಗೂ ಸ್ಥಾನಮಾನಗಳನ್ನು ಗೆದ್ದು ಅವರ ಮಡಿಲಿಗೆ ಹಾಕಿದಂಥ ಆ ಒಂದು ಸಂಪೂರ್ಣ ಸಂತೃಪ್ತಿ ನಮ್ಮದಾಗಿದೆ. SM ಕೃಷ್ಣರವರು ಮೆಜಾರಿಟಿ ಬಂತವರು, ಭಾಳ ದೊಡ್ಡ ಮೆಜಾರಿಟಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ನನ್ನ ಮನೆಯಿಂದ ಸುಮಾರು 48ಕ್ಕೂ ಹೆಚ್ಚು ಶಾಸಕರು ನಾವು ವೀಕ್ಷಕರಿಗೆ SM ಕೃಷ್ಣ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಮೆರವಣಿಗೆಯಲ್ಲಿ ನಾವು ನಮ್ಮ ಮನೆಯಿಂದ ಹೊರಟು ಕುಮಾರ ಕೃಪಕ್ಕೆ ಬಂದು ತಲುಪಿದ್ವಿ. ಆ ತಲುಪಿದ ಸಂದರ್ಭದಲ್ಲಿ ಪತ್ರಿಕಾಕರ್ತರು ವ್ಯಕ್ತ ಮಾಡಿರ್ತಕ್ಕಂಥ ಆ ಒಂದು ಆಶ್ಚರ್ಯ, ನಮ್ಮ ನಾಯಕರುಗಳು ಏನು ಮೆಚ್ಚುಗೆ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥ ಆ ಘಟನೆಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ನಂತರ ಸಂಪುಟ ರಚನೆ ಸಂದರ್ಭ ಬಂತು. ಸಂಪುಟ ರಚನೆ ಸಂದರ್ಭ ಬಂದಾಗ ಹಾಗೆಯೇ ನನ್ನ ಸಹೋದರನ ಕರೆದು ಮಾತನಾಡುವಾಗ ನಾವು ಯಾವ ಪೋರ್ಟ್ಫೋಲಿಯೋ ಇದೋ ಅಂತೇಳಿ, ಆದರೆ ಅವರು ಒಂದು ರೀತಿ ಪ್ರಾಂಪ್ಟ್ ಮಾಡಿದ್ದಾರೆ ನಮ್ಮನ್ನ, ಯಾವುದು ಏನು ಪ್ರಿಫರೆನ್ಸ್ ಹೇಳ್ರಿ ಅಂಥೇಳಿ. ಆವಾಗ ಗ್ರಾಮೀಣ ಅಭಿವೃದ್ಧಿ ಪ್ರಿಫರೆನ್ಸ್ ಹೇಳಿದ್ವಿ ನಾವು.
ಗ್ರಾಮೀಣಾಭಿವೃದ್ಧಿ 1999ರಲ್ಲಿ ಸರಿ ಎಗ್ರೀಡ್ ಆಯಿತು ಅಂತ ಹೇಳಿದರು. ನಾವು ತಿರುಚಿ ಸ್ವಾಮೀಜಿಯವರ ಮಠಕ್ಕೆ ಹೋಗಿ ವಾಪಸ್ ಬರ್ತಾಯಿದ್ವಿ. SM ಕೃಷ್ಣ ಅವ್ರ ಫೋನ್ ಬಂತು, ಇಲ್ಲ ಬನ್ನಿ ಇಲ್ಲಿ ಸ್ವಲ್ಪ ಅಂಥೇಳಿ. ಬಂದಾಗ ಎಲ್ಲ ಗ್ರಾಮೀಣಾಭಿವೃದ್ಧಿಯನ್ನು ನೀವು ನಿರೀಕ್ಷೆ ಮಾಡಿದಿರಿ, ಅಪೇಕ್ಷೆ ಮಾಡಿದಿರಿ. ಆದರೆ ನನ್ನ ಕ್ಲಾಸ್ಮೇಟ್, ನನ್ನ ಸ್ನೇಹಿತರು ಮೊನ್ನೆ ಗೋರ್ಪಡೆ ಅವರು ನನಗೆ ಫೈನಾನ್ಸ್ ಕೊಡಿ, ಇಲ್ಲಾಂದರೆ ಗ್ರಾಮೀಣಾಭಿವೃದ್ಧಿ ಅಂತ ಕೇಳಿದ್ದಾರೆ. ನಾನು ಅವ್ರಿಗೆ ಬೇರೆ ಏನೂ ವಿವರಣೆ ಹೇಳೋದಕ್ಕಾಗೋದಿಲ್ಲ. 2 ಆಪ್ಷನ್ಸ್ ಕೊಟ್ಟಾಗ ಫಿನಾನ್ಸ್ ನನ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ಆದ್ದರಿಂದ ಇಫ್ ಯು ಕ್ಯಾನ್ ಗಿವ್ ಮಿ ಎನದರ್ ಆಪ್ಷನ್, ನಾವು ಇಷ್ಟೇ ಹೇಳಿದ್ವಿ ಅವಾಗ, ಸರ್ ವಿ ಹ್ಯಾವ್ ನೋ ಆಪ್ಷನ್, ವಾಟ್ ಎವರ್ ಯು ಡಿಸೈಡ್ ಯು ಕರ್ನಾಟಕದಲ್ಲಿ ಕೇಳಿದ್ರು ಕೂಡ ಅಥವಾ ಡೆಲ್ಲಿನಲ್ಲಿ ಕೇಳಿದ್ರು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂದರೆ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಅಂತ ಇದೆ. ನಾವು ಹಲವಾರು ಬಾರಿ ಬಂಡವಾಳಕ್ಕೋಸ್ಕರ ವಿದೇಶಕ್ಕೆ ಹೋದಾಗೂ ಕೂಡ ಅವರು ನಡ್ಕೊಳ್ಳುವ ರೀತಿ, ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾಗಿ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿ ಅವ್ರು ಕೆಲಸ ಮಾಡಿದರು. ಈಗಲೂ ಕೂಡ ಸಾಕಷ್ಟು ಜನ ನಮ್ಮ ಇಂಡಿಯನ್ ಅಂಬಾಸೆಡರ್ಸ್ ಇರ್ಬೋದು, ಫಾರಿನ್ ಅಂಬಾಸೆಡರ್ಸ್ ಇರ್ಬೋದು, ನನ್ನ ಜೊತೆ ವೈಯಕ್ತಿಕವಾಗಿ ಹೇಳಿದರು ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂತ, ಮತ್ತು ಯಾವ ರೀತಿ ಭಾಳ ಹೆಮ್ಮೆಯಿಂದ ದೇಶದ ಬಗ್ಗೆ ಅವರು ಮಾತನಾಡ್ತಾಯಿದ್ರು ವಿದೇಶದಲ್ಲಿ ಅಂತ. ಮತ್ತು ವಿಶೇಷವಾಗಿ ಅವರ ಕೊಡುಗೆ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಅಪಾರವಾಗಿದೆ. ನನಗೆ ಈಗಲೂ ಕೂಡ ನೆನಪಿದೆ, ನಾನು ಮೊದಲನೇ ಬಾರಿ IT ಸಚಿವನಾದಾಗ ಆಕಸ್ಮಿಕವಾಗಿ ಸಾಹೇಬ್ರು ಭೇಟಿಯಾಗಿದ್ರು. ಭೇಟಿಯಾದಾಗ ನನಗೆ ಬೆಂಚ್ ಅಪ್ಪರಿಸಿ, ನನಗೆ ಈಗಲೂ ಮಾತು ನೆನಪಿದೆ. ಅವ್ರು ಹೇಳಿದ್ರು, ಯು ಆರ್ ದ ಕಸ್ಟೋಡಿಯನ್ ಆಫ್ ಇಂಡಿಯಾಸ್ ಜ್ಯುವೆಲ್ ದಟ್ ಈಸ್ ಬೆಂಗಳೂರು. ಇದರಿಂದ ಸಾಕಷ್ಟು ಬಂಡವಾಳನೂ ಆಗುತ್ತೆ, ಉದ್ಯೋಗನೂ ಸೃಷ್ಟಿಯಾಗುತ್ತೆ. ಜನರಿಗೆ ಬೆಂಗಳೂರು ನಗರದ ಮತ್ತು ಕರ್ನಾಟಕದ ಪೊಟೆನ್ಷಿಯಲ್ ಏನಿದೆ ಅದನ್ನು ಅರ್ಥಕೊಂಡಿಲ್ಲ ಜನರು.